ಶಾಪಿಂಗ್ ಟೈಮ್. ಇಂಡಿಯಾಗ್ ಬರ್ತಾ ಇದೀವಿ ಅಂದ್ರೆ ಫ್ಯಾಮಿಲಿ ಮೀಟ್ ಮಾಡ್ತೀವಿ ಅನ್ನೋ ಖುಷಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಇನ್ನು 2 ಎಕ್ಸೈಟಿಂಗ್ ವಿಷಯಗಳಿದೆ. ಅದೇ ಸ್ಟ್ರೀಟ್ ಫುಡ್ ಮತ್ತೆ ಶಾಪಿಂಗ್. ಮೈಸೂರಲ್ಲಿ ಶಾಪಿಂಗ್ ಅಂದ್ರೆ ದೇವರಾಜರಸ್ ರೋಡ್. ಅದರಲ್ಲಿರೋ ಸಂಜಯ್ ಜ್ಯುವೆಲರ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಮತ್ತೆ ಯೂನಿಕ್ ಡಿಸೈನ್ಸ್ ಇರೋ ಜ್ಯುವೆಲ್ರಿ ಎಲ್ಲ ಸಿಗುತ್ತೆ ಅಂತ ಗೊತ್ತಾದ ತಕ್ಷಣ ನಮ್ಮನೇಲಿರೋ 3 ಜನರೇಷನ್ ಲೇಡೀಸು ಸಂಜಯ್ ಜ್ಯುವೆಲರ್ಸ್ ಗೆ ಲಗ್ಗೆ ಹಾಕ್ಬಿಟ್ವಿ. ರೆಕಮೆಂಡೇಶನ್ ಕೊಟ್ರು. ಇನ್ನೊಂದ್ ಸ್ವಲ್ಪ ದಿವಸ ಮುಂಚೆ ಕೊಟ್ಟಿದ್ರೆ ಮದ್ವೆಗೆಲ್ಲ ಇಲ್ಲೇ ಜ್ಯುವೆಲ್ರಿ ತಗೋಬೋದಾಗಿತ್ತಲ್ಲ, ಎಷ್ಟೆಲ್ಲ ಹುಡುಕದ್ನಪ್ಪ ಅಂತ ಬೇಜಾರ್ ಕೂಡ ಆಯ್ತು. ಸರಿ ಈಗಾರು ಬಂದಲ್ಲ ಅಂತ ಎಲ್ಲಾನು ಟ್ರೈ ಮಾಡಿದ್ದು ಇದ್ ತಗೊಳ್ಳ ಅಂತ ಫುಲ್ ಕನ್ಫ್ಯೂಷನ್. ಬೆಂಗಳೂರಲ್ಲಿ 4 ಬ್ರಾಂಚಸ್ ಇದೆ. ನಮ್ ಮೈಸೂರ್ನ ದೇವರಾಜರಸ್ ರೋಡ್ ಅಲ್ಲಿದ್ರು ಪ್ರೈಸಿಂಗ್ ಯಾಕೋ ಸ್ವಲ್ಪ ಕಮ್ಮಿ ಇದ್ದಂಗಿದೆಯಲ್ಲ ಅಂತ ಪ್ರೈಸ್ ಟ್ಯಾಗ್ ನ ತಿರುಗಿಸಿ ಮುರುಗಿಸಿ ಸ್ವಲ್ಪ ನೋಡಿದ್ದು ಆಯ್ತು. ಸಿಲ್ವರ್ ಜ್ಯುವೆಲ್ರಿದೆಲ್ಲ ಇವ್ರದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಸೆಲ್ ಮಾಡ್ತಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು. ಜೊತೆಗೆ ಪ್ಯೂರ್ ಸಿಲ್ವರ್ ಜ್ಯುವೆಲ್ರಿ ಮೇಲೆ ಗೋಲ್ಡ್ ಪಾಲಿಶ್ ಇರುತ್ತಲ್ಲ, ಆ ಪಾಲಿಶ್ಗೆ 10 ಇಯರ್ಸ್ ವಾರಂಟಿ ಕೂಡ ಇದೆ. ಮೂಗ್ಬಟ್ಟಿಂದ ಕಾಲುಂಗುರದವರೆಗೂ ಡಾಬು, ಚೈನು, ಓಲೆ ಅಂತ ಎಲ್ಲಾ ಆಕ್ಸೆಸರೀಸು ಸಿಗುತ್ತೆ ಇಲ್ಲಿ. ಹಾಗೇನೆ ಪ್ಯೂರ್ ಸಿಲ್ವರ್ ಜ್ಯುವೆಲ್ರಿ ಮೇಲೆ ಗೋಲ್ಡ್ ಪಾಲಿಶ್, ಆಂಟಿಕ್ ಸಿಲ್ವರ್ ಜ್ಯುವೆಲ್ರಿ, ಡೈಮಂಡ್ ಲುಕ್ ಅಲೈಕು, ಫ್ಯಾಷನ್ ಜ್ಯುವೆಲ್ರಿ ಏನುಂಟು ಏನಿಲ್ಲ. ಬರೀ ಹೆಣ್ಮಕ್ಳಿಗಷ್ಟೇ ಅಲ್ಲ, ಗಂಡ್ಮಕ್ಳು ಕೂಡ ಬ್ರೇಸ್ಲೈಟು, ವಿಷ್ಣುವರ್ಧನ್ ಬಳೆ, ಉಂಗ್ರ ಅಂತ ಎಲ್ಲಾ ತರದ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಆಂಟಿಕ್ ನಕ್ಲೆಸ್ಗಳು, ಬ್ಯಾಂಗಲ್ಸು, ಜ್ಯುವೆಲ್ರಿ, ರಿಂಗ್ಸು, ಬೀಡ್ಸು ಇದೆಲ್ಲ ನೋಡಿ ಒಂಥರ ಕಂಡಿದ್ದೆಲ್ಲ ಕೈಲಾಸ ಅನ್ನೋ ತರ ಆಗೋಯ್ತು ನಂಗೆ. ರಾಣಿ ತರ ಎಲ್ಲ ಧರಿಸ್ಕೊಂಡಿದ್ದು ಆಯ್ತು, ಸಿಂಪಲ್ ಆಗಿ ನೋಡ್ಕೊಂಡ್ ಬರೋಣ ಅಂತ ಹೋಗಿ ಸುಮಾರು ಹೊತ್ಕೊಂಡ್ ಬಂದಿದ್ದು ಆಯ್ತು.